ಪ್ರೈಸ್ ಲಾರ್ಡ್. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ನಮಗೆ ಸಹಾಯ ಮಾಡಿದ್ದಕ್ಕಾಗಿ ಸ್ತೋತ್ರ. ಆತನು ಮಾಡಿದ ಎಲ್ಲ ಉಪಕಾರಗಳಿಗಾಗಿ, ಎಲ್ಲ ಆಶೀರ್ವಾದಗಳಿಗಾಗಿ ದೇವರಿಗೆ ಸ್ತೋತ್ರವನ್ನು, ಮಹಿಮೆಯನ್ನು ಸಲ್ಲಿಸ್ತೇನೆ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ರೋಮ ಪತ್ರಿಕೆ 5ನೇ ಅಧ್ಯಾಯ 6ನೇ ವಾಕ್ಯ. ನಾವು ಅಶಕ್ತರಾಗಿದ್ದಾಗಲೇ ಕ್ರಿಸ್ತನು ನೇಮಿತ ಕಾಲದಲ್ಲಿ ಭಕ್ತಿಹೀನರಿಗೋಸ್ಕರ ಪ್ರಾಣ ಕೊಟ್ಟನು. ಅಪೊಸ್ತಲನಾದ ಪೌಲನು ರೋಮ ಸಭೆಯವರಿಗೆ ಪತ್ರಿಕೆಯನ್ನು ಬರೆಯುವಾಗ ಅವರ ಒಂದು ನಂಬಿಕೆಯ ಕುರಿತು, ಅವರ ಒಂದು ವಿಧೇಯತ್ವದ ಕುರಿತು ಹೆಚ್ಚಳ ಪಡುತ್ತಾ, ಸಂತೋಷ ಪಡುತ್ತಾ ಅವರಿಗೆ ಪತ್ರಿಕೆಯನ್ನು ಬರೀತಾನೆ. 5ನೇ ಅಧ್ಯಾಯಕ್ಕೆ ಬಂದಾಗ ಹೇಗೆ ರಕ್ಷಣೆ ಉಂಟಾಯಿತು ಎಂಬುದನ್ನು, ಅಥವಾ ರಕ್ಷಣೆ ಹೊಂದಿದಂಥ ಸಮಯದಲ್ಲಿ ನಮ್ಮ ಸ್ಥಿತಿ ಹೇಗಿತ್ತು ಎಂಬುದನ್ನು ಪೌಲ ರೋಮದವರಿಗೆ ಬರೀತಾ ಇದ್ದಾನೆ. ಅದರ 6ನೇ ವಾಕ್ಯದಲ್ಲಿ ಓದುವಾಗ, ನಾವು ಅಶಕ್ತರಾಗಿದ್ದಾಗಲೇ ಕ್ರಿಸ್ತನು ನೇಮಿತ ಕಾಲದಲ್ಲಿ ಭಕ್ತಿಹೀನರಿಗೋಸ್ಕರ ಪ್ರಾಣ ಕೊಟ್ಟನು. ಇಲ್ಲಿ ವೆನ್ ವಿ ವರ್ ವೀಕ್ ಅಂತ ಇಂಗ್ಲೀಷಲ್ಲಿ ಓದ್ತೀವಿ. ಅಂದರೆ ಬಲಹೀನರಾಗಿದ್ದಾಗ, ಅಶಕ್ತರಾಗಿದ್ದಾಗ. ಏನದು ಬಲಹೀನತೆ? ಅಲ್ಲಿ ಶರೀರದ ಬಲಹೀನತೆ ಅಲ್ಲ ಅಲ್ಲಿ ಹೇಳ್ತಾ ಇರೋದು. ಒಂದು ವೇಳೆ ಕೆಲವರು ಯೋಚನೆ ಮಾಡ್ಬೋದು, ನಾವು ಅಶಕ್ತರಾಗಿದ್ದಾಗ ಅಂದರೆ ನಮಗೆ ಶಕ್ತಿ ಇರಲಿಲ್ವಾ, ನಾವು ಬಲಹೀನರಾಗಿದ್ವಾ, ನಾವು ವೀಕ್ ಆಗಿದ್ವಾ, ವಿ ವರ್ ಸ್ಟ್ರಾಂಗ್ ಅಂತೆಲ್ಲ ಕೆಲವರು ಅನ್ಕೋಬೋದು. ಆದರೆ ಇಲ್ಲಿ ಹೇಳ್ತಾ ಇರೋದು ಶರೀರದ ಬಲಹೀನತೆ ಅಲ್ಲ. ಶರೀರದಲ್ಲಿ ವಿ ವರ್ ಸ್ಟ್ರಾಂಗ್, ಶರೀರದಲ್ಲಿ ನಾವು ಬಲಶಾಲಿಗಳೇ ಆಗಿದ್ವಿ, ಆರೋಗ್ಯ ಇತ್ತು, ಎಲ್ಲ ಇತ್ತು. ಆದರೆ ಯೇಸು ನಮಗೋಸ್ಕರ ಪ್ರಾಣ ಕೊಟ್ಟಿದ್ದು ನಾವು ಅಶಕ್ತರಾಗಿದ್ದಾಗ. ನಮಗೋಸ್ಕರ ಪ್ರಾಣ ಕೊಟ್ಟರು. ಏನದು ಅಶಕ್ತರು ಅಂತ ಹೇಳಿದ್ರೆ, ಒಂದು ಗುಂಡಿಯಲ್ಲಿ ಬಿದ್ದಂತಹ ಒಬ್ಬ ವ್ಯಕ್ತಿಯನ್ನು ಎತ್ತುವುದಕ್ಕಾಗಿ, ಒಂದು ಆಳವಾದ ಗುಂಡಿಯಲ್ಲಿ ಬಿದ್ದಂತಹ ವ್ಯಕ್ತಿಯನ್ನು ಮೇಲೆತ್ತುವುದಕ್ಕಾಗಿ ಪರ ಸಹಾಯ ಬೇಕಾಗುತ್ತೆ. ಅದರ ಅರ್ಥ, ಈಗ ನಾನು ಒಂದು ಗುಂಡಿಯಲ್ಲಿ ಬಿದ್ದಿದ್ರೆ ನಾನು ಮೇಲೆ ಬರಬೇಕು ಅಂದರೆ ನನಗೊಂದು ಹಗ್ಗದ ಸಹಾಯ ಬೇಕು, ಅಥವಾ ಏಣಿಯ ಸಹಾಯ ಬೇಕು. ಅದಿಲ್ಲದಲೇ ನಾನು ಮೇಲೆ ಬರೋಕ್ಕಾಗಲ್ಲ. ಕಾರಣ ನಾನು ಅಶಕ್ತನು. ಏಣಿ ಸಹಾಯ ತಗೋಬೇಕು, ಹಗ್ಗದ ಸಹಾಯ ತಗೋಬೇಕು, ಇಲ್ಲ ಬೇರೊಬ್ಬ ಯಾವುದಾದ್ರೂ ವ್ಯಕ್ತಿ ಇಳಿದು ಬಂದು ನನ್ನನ್ನು ಎತ್ತಬೇಕು. ನಾನಾಗಿ ಮೇಲೆ ಬರೋಕ್ಕಾಗಲ್ಲ. ನಾನು ಆ ವಿಷಯದಲ್ಲಿ ಅಶಕ್ತನಾಗಿದ್ದೇನೆ. ಐ ಆಮ್ ವೀಕ್. ನನ್ನ ಕೈಯಲ್ಲಿ ಆಗಲ್ಲ. ಅದು ಒಂದು ಆಳವಾದ ಒಂದು 10 ಅಡಿ 15 ಅಡಿ ಆಳಕ್ಕೆ ಬಿದ್ದಿದ್ದೀನಿ. ನಾನಾಗಿ ಮೆಟ್ಲಿಲ್ಲ. ಇವಾಗ ಮೆಟ್ಟಲು ಸಹಾಯ ಬೇಕು, ಏಣಿ ಸಹಾಯ ಬೇಕು, ಹಗ್ಗದ ಸಹಾಯ ಬೇಕು, ಇಲ್ಲ ಯಾವುದಾದ್ರು ವ್ಯಕ್ತಿ ನಮ್ಮ ಹತ್ರ ಇಳಿದು ಬರಬೇಕು. ಏನೋ ಒಂದು ಮಾಡಿದ್ರೆ ಮಾತ್ರ ನನಗೆ ಮೇಲೆ ಬರೋಕ್ಕಾಗೋದು. ನಾನು ಎಷ್ಟೇ ಹೆಲ್ತಿ ಆಗಿದ್ದರೂ, ನಾನು ಎಷ್ಟೇ ಆರೋಗ್ಯವುಳ್ಳವನಾಗಿದ್ದರೂ, ಎಷ್ಟೇ ಬಲಶಾಲಿಯಾಗಿದ್ದರೂ 10-15 ಅಡಿ ಆಳದಿಂದ ನನಗೆ ನಾನಾಗಿ ಮೇಲೆ ಬರೋಕ್ಕಾಗಲ್ಲ. ಅದನ್ನು ಇಲ್ಲಿ ಪೌಲ ಹೇಳ್ತಾನೆ, ನಾವು ಅಶಕ್ತರಾಗಿದ್ದೆವು. ಏನದರ ಅರ್ಥ? ಪಾಪದ ಕೆಸರಿನೊಳಗೆ ಬಿದ್ದು ಅಲ್ಲಿಂದ ಸ್ವತಃ ನನ್ನ ಸ್ವಂತ ಬಲದಿಂದ ಮೇಲೆ ಬರೋಕ್ಕಾಗದೇ ಇದ್ದಂಥ ಸಮಯದಲ್ಲಿ ಅಂತ ಅದರ ಅರ್ಥ. ನನ್ನ ಪುಣ್ಯ ಕ್ರಿಯೆಗಳಿಂದ ಆಗಿರ್ಬೋದು, ನಾನು ಮಾಡುವಂತಹ ಒಳ್ಳೆಯ ಕಾರ್ಯಗಳಿಂದ ಆಗಿರ್ಬೋದು, ನಾನು ಮೇಲೆ ಬರೋಕ್ಕೆ ಆಗದೇ ಇದ್ದಂಥ ಸಂದರ್ಭದಲ್ಲಿ ಮನುಷ್ಯ ಈ ಭೂಮಿಯಲ್ಲಿ ಜೀವಿಸ್ತಾ ಇದ್ದಾಗ ಪಾಪದಿಂದ ಬಿಡುಗಡೆ ಹೊಂದಿ ಪರಿಶುದ್ಧನಾಗುವುದಕ್ಕಾಗಿ ಅನೇಕ ರೀತಿಯ ಪ್ರಯತ್ನಗಳನ್ನು ಮಾಡ್ತಾನೇ ಇದ್ದ. ಆ ಪ್ರಯತ್ನಗಳನ್ನೆಲ್ಲ ಮಾಡ್ತಾ ಇದ್ದಂಥ ಸಮಯದಲ್ಲೂ ಸಹ ಅದಕ್ಕೋಸ್ಕರವಾಗಿ ಅವನು ಒಳ್ಳೊಳ್ಳೆ ಕಾರ್ಯಗಳನ್ನು ಮಾಡ್ತಾನೆ. ಅದಕ್ಕೋಸ್ಕರ ಒಳ್ಳೆಯ ಕಾರ್ಯಗಳನ್ನು, ಆ ಪುಣ್ಯ ಕ್ರಿಯೆಗಳನ್ನು ಮಾಡ್ತಾನೆ, ದಾನ ಧರ್ಮಗಳನ್ನು ಮಾಡ್ತಾನೆ, ಇತರರಿಗೆ ಪ್ರಯೋಜನವಾಗುವಂಥ ಕಾರ್ಯಗಳನ್ನ ಮಾಡ್ತಾನೆ. ಆದರೆ ಈ ಪುಣ್ಯ ಕ್ರಿಯೆಗಳು ಯಾವುದು ಅವನನ್ನು ರಕ್ಷಣೆಗೆ ತರಲಿಲ್ಲ. ಅದೆಲ್ಲವೂ ಸಹ ವ್ಯರ್ಥವಾಗಿ ಹೋಯಿತು, ಅಶಕ್ತಿಯಾಯಿತು. ಇವನು ಏನೇ ಮಾಡಿದ್ರೂ ಮೇಲ್ ಬರೋಕ್ಕಾಗ್ತಾ ಇಲ್ಲ. ಎಷ್ಟು ಪ್ರಯತ್ನ ಮಾಡಿದ್ರೂ ಮತ್ತೆ ಆಳವಾದ ಗುಂಡಿಗೆ ಬೀಳ್ತಾ ಇದ್ದಾನೆ, ಪಾಪದ ಮಡುವಿನೊಳಕ್ಕೆ ಬೀಳ್ತಾ ಇದ್ದಾನೆ. ಇದನ್ನು ಮೇಲಿನಿಂದ ದೇವರು ನೋಡಿದ್ರು. ಮನುಷ್ಯ ತನ್ನ ಪುಣ್ಯ ಕ್ರಿಯೆಗಳಿಂದ, ತನ್ನ ಒಳ್ಳೆಯ ಕಾರ್ಯಗಳಿಂದ ಹೊರಗೆ ಬರುವುದು ಸಾಧ್ಯವಿಲ್ಲ ಎಂದು ಗೊತ್ತಾದಾಗ ದೇವರು ತನ್ನ ಮಗನಾದ ಯೇಸುವನ್ನು ಈ ಭೂಮಿಗೆ ಕಳಿಸ್ಕೊಡ್ತಾ ಇದ್ದಾನೆ. ತನ್ನ ಮಗನಾದ ಯೇಸುವನ್ನು ಈ ಭೂಮಿಗೆ ಕಳುಹಿಸಿಕೊಟ್ಟು
ಅವನನ್ನು ರಕ್ಷಿಸುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾನೆ. ಪ್ರಿಯ ದೇವರ ಮಕ್ಕಳೇ, ನೀವು ಅಶಕ್ತರಾಗಿದ್ದಾಗ, ಬಲಹೀನರಾಗಿದ್ದಾಗ, ನಮ್ಮ ಸ್ವಂತ ಬಲದಿಂದ, ನಮ್ಮ ಪುಣ್ಯ ಕ್ರಿಯೆಗಳಿಂದ ದೇವರ ಬಳಿಗೆ ಬರುವುದಕ್ಕೆ ಅಥವಾ ಪರಿಶುದ್ಧರಾಗುವುದಕ್ಕೆ, ಪಾಪ ತೊಳೆಯುವುದಕ್ಕೆ ಯಾವ ಸಾಧ್ಯತೆ ಇಲ್ಲದಂತಹ ಸಮಯದಲ್ಲಿ ಕರ್ತನಾದ ಯೇಸು ನಮಗೋಸ್ಕರ ಪ್ರಾಣ ಕೊಟ್ಟದ್ದಕ್ಕಾಗಿ ಸ್ತೋತ್ರ. ಆ ಸಮಯದಲ್ಲಿ ನಾವು ಭಕ್ತಿಹೀನರಾಗಿ ಅಶಕ್ತರಾಗಿ ಜೀವಿಸ್ತಾ ಇದ್ದಾಗ ನಮಗಾಗಿ ಪ್ರಾಣವನ್ನು ಕೊಟ್ಟಂತಹ ಒಬ್ಬ ದೇವರು ಈ ದಿವಸಗಳಲ್ಲಿ ನಮ್ಮ ಅಶಕ್ತಿಯನ್ನು ನೋಡಿ ನಮಗೆ ಸಹಾಯ ಮಾಡುವುದಕ್ಕಾಗಿ ನಮ್ಮ ಸಂಗಡ ಬಂದಂತಹ ಆ ದೇವರಿಗೆ ಸ್ತೋತ್ರ ಮಾಡೋಣ. ಕರ್ತನೆ, ನಾನಾಗಿ ಪಾಪದ ಪರಿಹಾರ ಹೊಂದುವುದಕ್ಕೆ ಸಾಧ್ಯವಿಲ್ಲದೆ ಇದ್ದಾಗ ನನ್ನ ಪಾಪದ ಪರಿಹಾರಕ್ಕಾಗಿ ನನ್ನನ್ನು ಪಾಪದ ಕೆಸರಿನಿಂದ ಬಿಡಿಸಿ ಬಂಡೆ ಮೇಲೆ ನಿಲ್ಲಿಸುವುದಕ್ಕಾಗಿ ನೀನು ನನಗೋಸ್ಕರ ಇಳಿದು ಬಂದದ್ದಕ್ಕಾಗಿ ಸ್ತೋತ್ರ. ಕಲ್ವಾರಿ ಶಿಲುಬೆಯಲ್ಲಿ ಆತನು ನಮಗಾಗಿ ಪ್ರಾಣವನ್ನು ಕೊಟ್ಟದ್ದಕ್ಕಾಗಿ ಸ್ತೋತ್ರ. ಈ ದಿವಸ ನಮ್ಮನ್ನು ಶಕ್ತಿಗೊಳಿಸಿದ್ದಕ್ಕಾಗಿ, ನಮ್ಮನ್ನು ಮೇಲೆ ತಂದಂತಹ ದೇವರಿಗೆ ಸ್ತೋತ್ರ ಮಾಡೋಣ. ನಮ್ಮನ್ನು ಬಂಡೆ ಮೇಲೆ ನಿಲ್ಲಿಸಿದಂಥ ದೇವರಿಗೆ ಸ್ತೋತ್ರ ಮಾಡೋಣ. ಆತನು ಮಾಡಿದ ಉಪಕಾರಗಳಿಗಾಗಿ ದೇವರಿಗೆ ಮಹಿಮೆಯನ್ನು ಸಲ್ಲಿಸೋಣ. ಆತನಲ್ಲಿ ಆಶ್ರಯಿಸಿ ಬಲಶಾಲಿಗಳಾಗಿ, ಆತ್ಮೀಕ ಬಲವುಳ್ಳವರಾಗಿ ಮುಂದೆ ಸಾಗುವಂತೆ ದೇವರು ನಮ್ಮ ಜೀವಿತದಲ್ಲಿ ಸಹಾಯ ಮಾಡಲಿ. ಕಣ್ಣುಗಳನ್ನ ಮುಚ್ಚೋಣ, ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯಾದ ದೇವರೇ, ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ. ಈ ಸಮಯದಲ್ಲಿ ನಮ್ಮನ್ನೇ ನಿನ್ನ ಪಾದ ಬಳಿಗೆ ಒಪ್ಪಿಸಿಕೊಡ್ತೇವಪ್ಪ. ನಮ್ಮ ಜೀವಿತದಲ್ಲಿ ನಾವು ಅಶಕ್ತರಾಗಿದ್ದಾಗ, ನಾವು ಬಲಹೀನರಾಗಿದ್ದಾಗ, ನಾವು ನಮ್ಮ ಪುಣ್ಯ ಕ್ರಿಯೆಗಳ ಮೂಲಕ ರಕ್ಷಣೆ ಹೊಂದಿಕೊಳ್ಳುವುದು ಅಸಾಧ್ಯವಾಗಿದ್ದಾಗ ನಮಗಾಗಿ ಇಳಿದು ಬಂದು ನಮ್ಮನ್ನು ರಕ್ಷಿಸಿದಂತಹ ನಿನ್ನ ಮಹಾಕೃಪೆಗಾಗಿ ನಿನಗೆ ಸ್ತೋತ್ರ. ನಿನ್ನ ಕೃಪೆಯಲ್ಲಿ ಆಶ್ರಯಿಸಿ ಮುಂದೆ ಸಾಗುವಂತೆ ಸಹಾಯ ಮಾಡು. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಯೇಸುವಿನ ಮುದ್ದಾದ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ಪ್ರೀತಿಯ ತಂದೆಯೇ. ಆಮೇನ್. ಗಾಡ್ ಬ್ಲೆಸ್ ಯು.